ನನ್ನ ಬ್ಯಾಗಿಗೆ ಮ್ಯಾಚ್ ಆಗ್ತಿತ್ತು, ಅದಕ್ಕೋಸ್ಕರ ಈ ಕ್ಲಿಪ್ ತಗೊಂಡೆ. ಸಾಫ್ಟು ಇದೆ, ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಅಂತ ಅನ್ನಿಸ್ತು. ನಾ ಜಾಸ್ತಿ ಬಾರ್ಗೇನ್ ಮಾಡಕ್ ಹೋಗಿಲ್ಲ ಅವರ ಹತ್ರ, ಬೇರೆ ಕಡೆ ಎಲ್ಲ ತುಂಬಾ ಬಾರ್ಗೇನ್ ಮಾಡ್ತೀನಿ. ಸೊ ಯಾ, ನೈಸ್, ವರ್ತ್. ಒಂದು ವಿಷಯ ಗೊತ್ತಾ, ಈ ಕ್ಲಿಪ್ ನೋಡಿ, ಸಿ 2 ಕಲರ್ ಇದೆ, ಇದಕ್ಕೆ ಜಸ್ಟ್ 10 rupees ಅಷ್ಟೇ ಕೊಟ್ಟಿದ್ದು ನಾನು. ಸೊ 1600 1500 ಹೇಳಿದ್ರು, ಬಟ್ ನಾನು 1000 rupeesಗೆ ತಗೊಂಡು ಬಂದೆ. ಗ್ರೇಟ್ ಅಲ್ವಾ? ಎಸ್, ಸೀರಿಯಸ್ಲಿ ಇಟ್ಸ್ ವೆರಿ ಪ್ರಿಟಿ ಡ್ರೆಸ್. ನೆಕ್ಸ್ಟ್ ಇಯರಿಂಗ್, ಎಗೈನ್ ಇಯರಿಂಗ್. ಐ ಡೋಂಟ್ ನೋ ಎಷ್ಟು ನನ್ನ ಹತ್ರ ಇಯರಿಂಗ್ಸ್ ಇದೆಯಾ ಅಂತ ನನಗೆ ಗೊತ್ತಿಲ್ಲ. 200ಗೆ ಯಾರು ಟಾಪ್ ಕೊಡ್ತಾರೆ ಹೇಳಿ? ಸೊ ನೈಸ್ ಅಲ್ವಾ? ಎಸ್, ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಹಲೋ ಗೈಸ್, ನಾನು ಜಯನಗರ 4th ಬ್ಲಾಕಲ್ಲಿ ನಾನು ಶಾಪಿಂಗ್ ಹೋಗಿದ್ದೆ. ಸೊ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಒಂದು 500 rupees ಇದು ಚಾಲೆಂಜ್ ಮಾಡುವ ಅಂತ. 500 rupeesಲ್ಲಿ ಸಮ್ ಐಟಮ್ಸ್ ಏನೆಲ್ಲ ಸಿಗಬಹುದು ಅಂತ ಅಂದ್ಕೊಂಡು ನಾನು ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಹೋದ್ಮೇಲೆ 500 ಚಾಲೆಂಜ್ ಮಾಡೋದಾ ಅಥವಾ ನಾ ಶಾಪಿಂಗ್ ಮಾಡೋದಾ, ವಿಡಿಯೋ ಮಾಡೋದಾ ಏನಂತಾನೆ ಗೊತ್ತಾಗ್ಲಿಲ್ಲ. ಸೊ 500 ನಾನು ಜಸ್ಟ್ 5 to 10 minutes ವಾಕ್ ಮಾಡುವಾಗನೇ ನನ್ನ 500 ಖಾಲಿ ಆಗೋಯ್ತು. ಸೊ ಇಟ್ಸ್ ನಾಟ್ ಆಲ್ ಅಬೌಟ್ 500 ಶಾಪಿಂಗ್. ನಾನು ಜಯನಗರ 4th ಬ್ಲಾಕಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಸಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ಸೊ ನಂದು ಜಯನಗರ ಶಾಪಿಂಗ್, ಜಯನಗರ ಸ್ಟ್ರೀಟಲ್ಲಿ ಶಾಪ್ ಮಾಡೋಂಥ ಪ್ರಾಡಕ್ಟ್ ಎಲ್ಲ ಇದರಲ್ಲಿದೆ. ಸೊ ಲೆಟ್ಸ್ ಸಿ ಏನೆಲ್ಲ ಇದೆಯಾ ಅಂತ. ಓಕೆ, ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡಬೇಕಾದ್ರೇ ಇಯರಿಂಗ್ಸ್ ತಗೊಂಡೆ. ಅಲ್ಲಿ ಇಯರಿಂಗ್ಸ್ ತುಂಬ ಚೀಪ್ ಅಲ್ಲಿ ಕಂಡಿತು. ಯು ನೋ ವಾಟ್ ಗೈಸ್, ದಿಸ್ ಈಸ್ ಜಸ್ಟ್ 20 rupees ka ಇಯರಿಂಗ್. ಸೊ ಜಸ್ಟ್ 20 rupees. ಎಲ್ಲ ಇಯರಿಂಗ್ಸ್ ತುಂಬ ತಗೋತೀನಿ, ಬಟ್ ಐ ಡೋಂಟ್ ನೋ, ಐ ಲವ್ ಇಯರಿಂಗ್ಸ್. ಹೋದಲ್ಲೆಲ್ಲ ಇಯರಿಂಗ್ಸೇ ತಗೊಳ್ಳೋದು ಜಾಸ್ತಿ. ಸೊ ಇದು ಅಷ್ಟೇ, ಇದು ಜಸ್ಟ್ ಇದು ಇಯರಿಂಗ್ಸ್ ನೋಡಿದರೆ ಪ್ರಿಟಿ ಆಗಿದೆ, ತುಂಬ ಕ್ಯೂಟ್ ಅಂತ ಆಗಿದೆ. ಇದು ಜಸ್ಟ್ 40 rupees ಗೈಸ್, ಜಸ್ಟ್ 40. ಸೊ ನೆಕ್ಸ್ಟ್ ಅಲ್ಲಿ ಆನ್ ದ ವೇ ಹೋಗ್ಬೇಕಾದ್ರೆ ಒಂದು ಅಜ್ಜ ಸೇಲ್ ಮಾಡ್ತಿದ್ರು. ಸೊ ಏನಾದರೂ ಅವ್ರ ಹತ್ರ ಏನಾದರೂ ಶಾಪಿಂಗ್ ಮಾಡುವ ಅಂತ ನಾನು ಸುಮ್ಮನೆ ಒಂದು ಲಂಚ್ ಬ್ಯಾಗ್ ತಗೊಂಡೆ. ತುಂಬ ಚೆನ್ನಾಗಿದೆ. ಪ್ರೈಸ್ ಅಂತೂ ನೀವು ಕೇಳಿದ್ರಂತೂ ಶಾಕ್ ಆಗ್ತೀರಾ, ಸೀರಿಯಸ್ಲಿ. ಸೊ ದಿಸ್ ಈಸ್ ವೆರಿ ಕ್ಯೂಟ್. ಅಂದರೆ ಕಲರ್ ಇತ್ತು ಇದರಲ್ಲಿ, ತುಂಬ ಕಲರ್ಸ್ ಇತ್ತು, ಬಟ್ ಬ್ಲ್ಯಾಕ್ ಈಸ್ ಫೈನ್ ಅಂತ ಬ್ಲ್ಯಾಕ್ ತಗೊಂಡೆ. ಸೊ ಒಳಗಡೆ ಈ ಥರ ಇದಿದೆ, ಮೆಟೀರಿಯಲ್ ಇದೆ. ದಿಸ್ ಈಸ್ ನಾಟ್ ಬ್ಯಾಡ್, ದಿಸ್ ಈಸ್ ಗುಡ್ ಓನ್ಲಿ, ಬಟ್ ಪ್ರೈಸ್ ಈಸ್ ವೆರಿ ವೆರಿ ಚೀಪ್. ಪ್ರೈಸ್ ಅಂತೂ ತುಂಬ ಅಂದರೆ ತುಂಬ ಕಡಿಮೆ ಇದೆ. ಅಂಕಲ್ 120 ಹೇಳಿದರು, 120 ಮತ್ತೆ 110 ಕೊಡು ಅಂದರು. ಸೊ ಎಸ್, ನಾ ಜಾಸ್ತಿ ಬಾರ್ಗೇನ್ ಮಾಡಕ್ ಹೋಗಿಲ್ಲ ಅವರ ಹತ್ರ, ಬೇರೆ ಕಡೆ ಎಲ್ಲ ತುಂಬ ಬಾರ್ಗೇನ್ ಮಾಡ್ತೀನಿ. ಸೊ ಯಾ, ನೈಸ್, ವರ್ತ್. ಆ್ಯಂಡ್ ನೆಕ್ಸ್ಟ್ ಸ್ಟಾಪಲ್ಲಿ ನಾನು ಸ್ಯಾಂಡಲ್ ತಗೊಂಡೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ತುಂಬ ಚೆನ್ನಾಗಿದೆ ನೋಡಿ. ಸೊ ನೈಸ್ ಓನ್ಲಿ, ನಾಟ್ ಬ್ಯಾಡ್. ಹಾಕೊಳ್ಳೋಕ್ಕೆ ತುಂಬ ಸಾಫ್ಟ್ ಇದೆ ಆ್ಯಕ್ಚುಲಿ ಇಲ್ಲಿ ಸೋಲ್. ಎಸ್, ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 250. ಏ ನೈಸ್ ಅಲ್ವಾ? ಸ್ವಲ್ಪ ಟೈಮ್ಗೆ ಹಾಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಹೋಗ್ತಾ
ಒಂದು ಟಾಪ್. ಇವಾಗೆಲ್ಲ ಶಾರ್ಟ್ ಕುರ್ತೀಸ್ ತುಂಬಾ ಅಲ್ಲಲ್ಲೇ ತುಂಬಾ ಕಡೆ ಸೇಲ್ ಮಾಡ್ತಾ ಇರ್ತಾರೆ. ತುಂಬಾ ಕಡೆ ನೋಡ್ದೆ, ಬಟ್ ನಂಗೆ ಯಾವ್ದು ಇಷ್ಟ ಆಗಿಲ್ಲ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಂಡಿತು. ಸೊ ಇದನ್ನ ತಗೊಂಡೆ ನಾನು, ಶಾರ್ಟ್ ಕುರ್ತೀಸ್. ಸೊ ಈ ತರ ಇದೆ ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಒಂಥರ ಏನೋ ಈ ತರ ಇಲ್ಲಿ ನೆಕ್ ಎಲ್ಲ ಬಂದು, ಮತ್ತೆ ಈ ತರ ಇಲ್ಲಿ ಡಿಸೈನ್ಸ್ ನೋಡಿ, ಬ್ಯಾಕ್ ಸೈಡ್ ಅಲ್ಲೂ ಡಿಸೈನ್ಸ್ ಇದೆ. ತುಂಬಾ ಕ್ವಾಲಿಟಿ ಆಲ್ಸೋ ನೈಸ್. ಸ್ವಲ್ಪ ದಪ್ಪ ಇದೆ, ಸಾಫ್ಟ್ ಆಗಿದೆ. ಸೊ ಗೈಸ್, ಇದೆಷ್ಟು ಗೊತ್ತಾ, ಇದು ಇದು ಜಸ್ಟ್ 200. ಜಸ್ಟ್ 200ಗೆ ಯಾರು ಟಾಪ್ ಕೊಡ್ತಾರೆ ಹೇಳಿ? ಸೊ ನೈಸ್ ಅಲ್ವಾ? ಎಸ್. ಸೊ ಅದಕ್ಕೊಂದು ತಗೊಂಡೆ ಹೆಂಗಾಗತ್ತೆ ಅಂತ ನೋಡಕ್ಕೆ. ನೆಕ್ಸ್ಟ್ ಇಯರಿಂಗ್, ಎಗೇನ್ ಇಯರಿಂಗ್. ಐ ಡೋಂಟ್ ನೋ ಎಷ್ಟು ನನ್ನ ಹತ್ರ ಇಯರಿಂಗ್ಸ್ ಇದೆಯಾ ಅಂತ ನನ್ಗೆ ಗೊತ್ತಿಲ್ಲ. ಇದು ನೋಡಿ, ಇದು ಇಯರಿಂಗ್ ರಿಂಗ್ ತರ. ಇದು ಎಷ್ಟು ಕೊಟ್ಟೆ ಅಂದ್ರೆ 30 ರುಪೀಸ್ or 40 ರುಪೀಸ್ ಅಷ್ಟೇ ಕೊಟ್ಟಿರೋದು ಇದು. ಓಕೆ, ದೆನ್ ಎಗೇನ್ ಒಂದು ಈ ತರ ಒಂದು ಬಾಕ್ಸ್ ತಗೊಂಡೆ. ಸುಮ್ಮನೆ ಏನಾದ್ರು ಇದು ಇಯರಿಂಗ್ಸ್ ಅದೆಲ್ಲ ಹಾಕೊಳ್ಳುವ ಅಂತ ಬಾಕ್ಸ್ ತಗೊಂಡೆ. ಸೊ ಜಸ್ಟ್ ಈ ಬಾಕ್ಸಿಗೆ 50 ರುಪೀಸ್. ಚೆನ್ನಾಗಿದೆ, ನೈಸ್. ಸೊ ಗೈಸ್, ಹೋಗ್ತಾ ಹೋಗ್ತಾ ಎದುರುಗಡೆ ಒಳಗಡೆ ಹೋಗ್ತಾ ಒಂದು ಶಾಪ್ ಸಿಕ್ತು. ಅಲ್ಲೇ ಅಂತೂ ಕುರ್ತಾ ಕಲೆಕ್ಷನ್ಸ್ ಅಂತೂ ಸಖತ್ತಾಗಿತ್ತು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನನ್ಗೆ ಕನ್ಫ್ಯೂಷನ್ ಆಗ್ತಿತ್ತು ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅಂತ, ಅಷ್ಟು ಸಖತ್ತಾಗಿತ್ತು ಎಲ್ಲ. ಅಂಡ್ ರೇಟ್ ಕೂಡ ತುಂಬಾ ಅಂದ್ರೆ ತುಂಬಾ ಫೈನ್, ಕಾಸ್ಟ್ಲಿ ಏನಿರ್ಲಿಲ್ಲ. ಸೊ ನನ್ಗೊಂದು ಅದ್ರಲ್ಲಿ ಇಷ್ಟ ಆಗಿದ್ದು ಒಂದು ಕುರ್ತಾ ಸೆಟ್. ಇದು ವೈಟ್ ಕಲರ್, ಸೋ ಪ್ರೆಟ್ಟಿ, ಇಟ್ ಈಸ್ ಲೈಕ್ ಸೂಪರ್ಬ್ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಆಲ್ಸೋ ತುಂಬಾ ನೈಸ್. ಇದು ಡಿಸ್ಪ್ಲೇ ಅಲ್ಲಿ ಹಾಕಿದ್ರು. ಸೊ ಎಷ್ಟು ಅಂತ ಪ್ರೈಸ್ ಕೇಳಿದ್ರೆ 1600 ಅಂದ್ರು. ಸೊ ಇದು ಬಾರ್ಗೇನ್ ಮಾಡಿ 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 ನಾನು 1000ಗೆ ತಗೊಂಡ್ ಬಂದೆ. ಇದರಲ್ಲಿ ಒಂದು ಫುಲ್ ಒಂದು 3 ಪೀಸ್ ಇದೆ. ಒಂದು ಟಾಪ್, ಇನ್ನೊಂದು ಪ್ಯಾಂಟ್, ಇನ್ನೊಂದು ಶಾಲ್ ಬರುತ್ತೆ. ಶಾಲ್, ಈ ಸೆಟ್ ಅಂತೂ ಸಖತ್ತಾಗಿದೆ, ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಲೆಟ್ ಮೀ ಶೋ ಯು. ಸೊ ಗೈಸ್, ಈ ತರ ಬರುತ್ತೆ. ಈ ತರ ಫುಲ್ ಮೆಟೀರಿಯಲ್ ಅಂತೂ ಚೆನ್ನಾಗಿದೆ, ತುಂಬಾ ಒಂಥರ ಕಾಟನ್ ಮೆಟೀರಿಯಲ್. ಇದು ಬ್ಯಾಕ್ ಸೈಡ್ ಅಲ್ಲೂ ಡಿಸೈನ್ ಇದೆ ನೋಡಿ, ಬ್ಯಾಕ್ ಸೈಡ್ ಅಲ್ಲೂ ಈ ತರ ಡಿಸೈನ್ ಇದೆ. ಅಂಡ್ ಕೈಯಲ್ಲಿ ಈ ತರ ಡಿಸೈನ್ ಇದೆ. ಹಾಕೊಂಡ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಇದು ಆಕ್ಚುಲಿ ಸೈಜು ಇದ್ದಿಲ್ಲ, ನನ್ನ ಸೈಜು ಇದ್ದಿಲ್ಲ. ಇದು ಏನೋ ಲಾರ್ಜ್ ಇರ್ಬೇಕು, ಫಿಟ್ಟಿಂಗ್ಸ್ ಮಾಡ್ಕೋಬೇಕು. ಸೊ 1600 ಅವರು 1500 ಹೇಳಿದ್ರು, ಬಟ್ ನಾನು 1000 ರುಪೀಸಿಗೆ ತಗೊಂಡ್ ಬಂದೆ. ಗ್ರೇಟ್ ಅಲ್ವಾ? ಎಸ್, ಸೀರಿಯಸ್ಲಿ ಇಟ್ಸ್ ವೆರಿ ಪ್ರಿಟಿ ಡ್ರೆಸ್. ಸೊ ನೆಕ್ಸ್ಟ್ ನಾನೆಂತೋ ಎಗೈನ್ ಇಯರಿಂಗ್ ತಗೊಂಡಿದ್ದೇನೆ. ನಾನೊಂದು ಎಲ್ಲಾದ್ರೂ ಹೋದ್ರೆ ಮಿನಿಮಮ್ ಒಂದು ಇಯರಿಂಗ್ ಆದ್ರೂ ನಾನು ತಗೊಂಡ್ ಬರ್ತೀನಿ. ಓಕೆ, ಸಿ, ಇದೂನು ಚೆನ್ನಾಗಿದೆ ನೋಡಿ ಇಯರಿಂಗ್, ರೋಸ್ ಗೋಲ್ಡ್ ಅಲ್ಲಿ. ಜಸ್ಟ್ ಇದು 63 ರುಪೀಸ್. ಇದು ನೈಸ್. ಓಕೆ, ಮತ್ತೆ ಎಗೇನ್ ಸ್ಟ್ರೀಟ್ ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಒಂದು ಕ್ಲಿಪ್ ನೋಡಿದೆ. ಸೊ ನನ್ನ ಬ್ಯಾಗಿಗೆ ಮ್ಯಾಚ್ ಆಗ್ತಿತ್ತು, ಅದಕ್ಕೋಸ್ಕರ ಈ ಕ್ಲಿಪ್ ತಗೊಂಡೆ. ಸಾಫ್ಟು ಇದೆ, ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಅಂತ ಅನ್ನಿಸ್ತು, ಅದಕ್ಕೆ ತಗೊಂಡೆ. ಇದು ಜಸ್ಟ್ ಇದಕ್ಕೆ 30 ರುಪೀಸ್. ಆ್ಯಂಡ್ ನೆಕ್ಸ್ಟ್, ನಿಮ್ಗೊಂದು ವಿಷಯ ಗೊತ್ತಾ? ಈ ಕ್ಲಿಪ್ ನೋಡಿ, ಸಿ 2 ಕಲರ್ ಇದೆ. ಇದಕ್ಕೆ ಜಸ್ಟ್ 10 ರುಪೀಸ್ ಅಷ್ಟೇ ಕೊಟ್ಟಿದ್ದು ನಾನು. 10 ರುಪೀಸ್ ಹಾಕೋಬಹುದು ಸ್ವಲ್ಪ ಟೈಮ್ ಆದ್ರೂ. ನೈಸ್. ಸೊ ನಾನು ನೆಕ್ಸ್ಟ್ ಒಂದು ಟಿ ಶರ್ಟ್ ತರ ತಗೊಂಡಿದ್ದೇನೆ. ತುಂಬಾ ಕ್ಯೂಟ್ ಇದೆಯಲ್ಲ, ಲಿಟಲ್ ರೆಡ್ ಹಾರ್ಟ್ಸ್ ಇದೆ ಇದರಲ್ಲಿ.
ಶರ್ಟ್ ಇವಾಗ ಪುಡಿ ಪುಡಿ ಆಗಿದೆ ಇದು. ಈ ತರ ಬರುತ್ತೆ. ತುಂಬಾ ಚೆನ್ನಾಗಿದೆ. ನಂಗಂತೂ ತುಂಬಾ ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ. ಸೊ ಪ್ರೆಟಿ, ನೈಸ್. So guys, this is all about my Jayanagara fourth block shopping. ಸೊ ಇನ್ನೂ ಶಾಪ್ ಮಾಡ್ಬೋದಿತ್ತು, ತುಂಬಾ ಇತ್ತು ಅಂದ್ರೆ ಕೆಲವೆಲ್ಲ ಇಷ್ಟ ಆಗ್ತಿರ್ಲಿಲ್ಲ, ಕೆಲವು ಚೆನ್ನಾಗಿತ್ತು, ಇಷ್ಟ ಆಗ್ತಿತ್ತು, ಬಟ್ ನನ್ನ ಹತ್ರ ಟೈಮ್ ಇದ್ದಿಲ್ಲ. ಸೊ ಇಷ್ಟು ಟೈಮಲ್ಲಿ ಇಷ್ಟೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದೆ. ಸೊ ನೆಕ್ಸ್ಟ್ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.